ಹಲೋ, ಎಲ್ರಿಗೂ ವೆಲ್ಕಮ್. ಹೋಪೆಲ್ಲ ಸೂಪರ್ ಡೂಪರಾಗಿ ಹ್ಯಾಪಿಯಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ನಿಮ್ಗೆ ಏನಾದ್ರು ಇಷ್ಟ ಆದಲ್ಲಿ, ವೀಡಿಯೋಸ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಿಬಿಡಿ. ಆಲ್ರೆಡಿ ಸಪೋರ್ಟ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ದಿನ ಆ್ಯಸ್ ಯೂಶುವಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಇಂಟೆನ್ಷನ್ ಬಾಕ್ಸ್ನ ಸೆಟ್ ಮಾಡಿದ್ದೀನಿ. ಅದಾದಮೇಲೆ ಬಿಸಿ ಬಿಸಿ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ಗ್ಲಾಸಲ್ಲಿ ಕುಡಿಯೋದು ಒಂಥರ ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಇತ್ತೀಚೆಗೆ. ಆ್ಯಂಡ್ ನಾನು ಅದೆಲ್ಲ ಮುಗಿಸಿ ಇವತ್ತು ಎಷ್ಟೊಂದಿದ್ದು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಾನೆ ಇದೆ ಆಯಿತಾ. ಫೈನಲ್ ಇವತ್ತು ಮಾಡಿದ್ದಾಯಿತು. ಬೇಸಿಕ್ ಮಾಡಿದೆ, ಅಂದರೆ ಬಾಡಿ ವಾರ್ಮಪ್ ಬೇಸಿಕ್ ಎಕ್ಸಸೈಸಸ್ಗಳನ್ನ ಮಾತ್ರ ಇವತ್ತು ಮಾಡಿದ್ದು ನಾನು. ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಬಾಡಿ ಎಲ್ಲ ಪೇನ್ ಇತ್ತು, ಬಟ್ ಇಟ್ಸ್ ಓಕೆ. ಬಾಕ್ಸಸ್ಗಳೆಲ್ಲ ವಾಶ್ ಮಾಡಿದೆ, ಮತ್ತು ಕಿಚನಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾಯ್ತು ನೆನ್ನೆ. ಇವಾಗ ಅದನ್ನೆಲ್ಲ ಜೋಡಿಸಿ ಎತ್ತಿಡ್ತಾ ಇದ್ವಿ. ಕೆಲವೊಂದು ಗಾಜಿಂದ ಆಗಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ಎತ್ತಿಡಬೇಕು, ಜೋಡಿಸ್ಬೇಕು. ಸಾಸಿವೆಗೆ ಈ ತರ ಡಬ್ಬ ತಗೊಂಡಿದ್ದೀನಿ. ಈಸಿ ಆಗುತ್ತೆ ಆಕ್ಚುಲಿ. ಇದು ಏನು ಒಗ್ಗರಣೆಗೆಲ್ಲ ಹಾಕ್ಬೇಕಾದ್ರೆ. ಸೊ ಈ ತರ ಹೋಲ್ಸ್ ಇದೆ ನೋಡಿ, ಈ ತರದ ಇದ್ರೆ ಸಿಕ್ಕಾಪಟ್ಟೆ ಈಸಿ. ಇದ್ರಲ್ಲಿ ಟೀ ಪುಡಿ ಇತ್ತು, ಅದನ್ನ ತೊಳೆದ್ಬಿಟ್ಟು ಬೇರೆದಕ್ಕೆ ಶಿಫ್ಟ್ ಮಾಡಿ ಇದಕ್ಕೆ ಇಟ್ಟಿದ್ದೀನಿ. ಇದನ್ನ ಪ್ರತಿ ಸಲ ನೋಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅನ್ಕೋತದೆ ಈ ಬ್ರ್ಯಾಂಡಿಂದ ನನ್ನ ಕೊಲಾಬ್ರೇಷನ್ ಬರಬಾರ್ದ ಅಂತ ಹೇಳ್ಬಿಟ್ಟು. ಸೊ ಇದು ಕಾಂಪ್ಲಿಮೆಂಟ್ರಿ ಕೊಟ್ಟಿರೋದು. ಸೊ ಇದು ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದಿರೋದು. ಸೊ ಇವಾಗ ಇದ್ರದ್ದು ವಿಡಿಯೋ ಮಾಡ್ಬೇಕು ಇವತ್ತು. ಇದು ಫ್ಲಾಕ್ಸಿಡ್ ಜೆಲ್ಲು ಸ್ಕಿನ್ನು ಮತ್ತೆ ಹೇರ್ ಎರಡಕ್ಕೂ ಆಗುತ್ತೆ. ಸೊ ನೋಡೋಣ ಹೆಂಗಿದೆ ಟೆಕ್ಸ್ಚರ್ ಎಲ್ಲ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅವಾಗ ನೋಡಿ ಆಯ್ತಾ ನೀವು, ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ. ಅದು ನನಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಬಂದಿದ್ದಾಯ್ತಾ. ಹ್ಯಾಪಿ ಪ್ಲಾನೆಟ್ಟು. ನಿಮಗೆ ಲಾಸ್ಟ್ ಒಂದು ಕಿಚನ್ ಕ್ಲೀನರ್ ತೋರಿಸಿದೆ, ನೆನಪಿದೆ ಅಂತ ಅನ್ಕೋತೀನಿ. ಈ ಸಲ ಇದನ್ನ ಕಳಿಸ್ಕೊಟ್ಟಿದ್ದಾಯ್ತಾ. ಇದು ಟ್ಯಾಪ್ ಕ್ಲೀನರು. ಇದು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಇದು ಹೆಂಗೆ ಕ್ಲೀನ್ ಮಾಡಿದೆ ಅಂತ ಅಲ್ಲಿ ಶೋ ಯು ಫಾಸ್ಟ್. ಎಷ್ಟು ಹಾರ್ಡ್ ವಾಟರ್ ಇಂದ ಸ್ಟೇನ್ ಆಗಿತ್ತು ಅಂದರೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಹೊಸ ಬಾತ್ರೂಮ್ ಥರ ಫೀಲ್ ಆಗ್ತಿದೆ. ಆ್ಯಂಡ್ ಇದು ಕೂಡ ಅಷ್ಟೇ, ಬರೀ ಇದೆಲ್ಲ ಒನ್ ಯೂಸಲ್ಲಿ ಹೋಗಿರೋದು. ನೀವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಅಮೇಝಿಂಗ್. ಇಲ್ಲಿ ನೋಡಿ ಇದೆಷ್ಟು ಹಾರ್ಡ್ ವಾಟರಿಂದ ಆಗಿರುವಂಥದ್ದು ಇದೆಲ್ಲ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಟ್ರಸ್ಟ್ ಮೀ, ಟ್ಯಾಗ್ ಮಾಡಿರ್ತೀನಿ. ಜಸ್ಟ್ 200 rupees ಬೈ ಮಾಡಿ. ಇದು ಯಾವುದು ಸ್ಪಾನ್ಸರ್ ಅಲ್ಲ, ಯೂಟ್ಯೂಬಲ್ಲಿ ಇದು ನಂಗೆ ಸ್ಪಾನ್ಸರ್ ಇಲ್ಲ, ಬಟ್ ನಂಗೆ ಇನ್ಸ್ಟಾಗ್ರಾಮ್ಗೆ ಅದು ವಿಡಿಯೋ ಮಾಡಿ ಕಳಿಸಿ ಅಂತ ಕೊಟ್ಟಿರೋದು. ಬಟ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟಪಡ್ತೀರಾ, ಟ್ರೈ ಮಾಡಿ. ಆ್ಯಂಡ್ ಇದು ನೋಡಿ, ಇದು ಸ್ವಲ್ಪ ಮಟ್ಟಿಗೆ ಹೋಗಿದೆ ಬಿಕಾಸ್ ತುಂಬ ಹಾರ್ಡ್ ಇದು ಆಗಿರೋ ಕಾರಣ. ಸೊ ಹೋಗಿಲ್ಲ, ಬಟ್ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಗುರು ಇದಂತೂ. ಸೊ ಸ್ವಲ್ಪ ಕಿಚನ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೇ ಅಪ್ಲೈ ಮಾಡಿದ್ದೀನಿ. ಇದು ಲಾಸ್ಟ್ ಟೈಮ್ ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಗೋಡೆ ಮೇಲೆ ಏನಾದ್ರು ಮಾರ್ಕ್ಸ್ ಇದ್ರೆ ಎಲ್ಲನೂ ರಿಮೂವ್ ಆಗಿಬಿಡುತ್ತೆ. ಬಟ್ ಇಷ್ಟು ಗೋಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಗೈಸ್. ಅದಕ್ಕೋಸ್ಕರ ನಾನು ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ನನಗಿಷ್ಟೇ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಕ್ಲೀನ್ ಮಾಡ್ಕೊಳ್ಳೋದು. So ನನ್ನ ಗ್ಯಾಸ್ ಸ್ಟವ್ is ready guys. Looking like a wow. ಹೆಂಗೆ
ಸೊ ನಾನು ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಇವಾಗ ಬೆಟ್ಟದ ನಲ್ಲಿಕಾಯಿನ ತಿಂತಾ ಇದ್ದೀನಿ. ಟೈಮ್ ಬಂದು 11 ಆಗ್ತದೆ. ದಿಸ್ ಇಸ್ ಬ್ರೇಕ್ಫಾಸ್ಟ್ ಥರ ತಿಂತಾ ಇದ್ದೀನಿ. ಈ ಲುಕ್ ಚೆನ್ನಾಗಿದೆಯಲ್ಲ ನಂಗೆ ಆ್ಯಕ್ಚುಲಿ. ಗೈಸ್, ನಾನು ರೀಸೆಂಟಾಗಿ ಬಿಗ್ ಬಾಸ್ ರಘು ಅವ್ರದ್ದು ಒಂದು ಕುಕಿಂಗ್ ಚಾನಲಲ್ಲಿ ನೋಡಿದ್ದೆ. ಅವ್ರು ಬಿಗ್ ಬಾಸ್ ಒಳಗಡೆ ಇದ್ದಾಗ ಇದು ರೆಸಿಪಿನ ಮಾಡಿದರು. ಏನಂತಾರಪ್ಪ ಇದು ಹೆಸರು ಮರ್ತಾಯಿದ್ದು ನನಗೆ. ಆಲೂಗಡ್ಡೆ ಮತ್ತು ಎಗ್ ಹಾಕ್ಬಿಟ್ಟು ಫ್ರೈ ಮಾಡುವಂಥದ್ದು. ಆಲೂ ಎಗ್ ಫ್ರೈ ಇರಬೇಕು ಅನ್ಸುತ್ತೆ. ಸೊ ಅದನ್ನು ನಾನು ಮಾಡಿ, ಇಟ್ಸ್ ವೆರಿ ಸಿಂಪಲ್. ನಾವೆಲ್ಲ ಆಲ್ರೆಡಿ ಈ ಥರದ್ದು ಮಾಡಿ ತಿಂದಿರ್ತೀವಿ. ಸೊ ಇವತ್ತು ಆ ಥರ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ವಿತ್ ಚಪಾತಿ ಜೊತೆ. ಈ ಕಡೆ ಆಲೂಗಡ್ಡೆ ಎಲ್ಲ ರೆಡಿ ಇದೆ. ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ. 3 ಎಗ್ಗನ್ನ ಹಾಕೊತೀನಿ ಇದಕ್ಕೆ. ಈ ಥರ ಫ್ರೆಂಚ್ ಫ್ರೈಸ್ ಥರ ಅದು ಸ್ವಲ್ಪ ಬಣ್ಣ ಎಲ್ಲ ಬದಲಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ, ಹೈ ಫ್ಲೇಮಲ್ಲೆಲ್ಲ ಇಟ್ಟು ಹುರ್ಕೊತೀನಿ. ಸ್ವಲ್ಪ ಬಣ್ಣ ಬದಲಾದ್ಮೇಲೆ ನೆಕ್ಸ್ಟು ತೋರಿಸ್ತೀನಿ. ಅವ್ರ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ ಗೈಸ್. ನಾನು ಸುಮ್ಮನೆ ಟ್ರೈ ಮಾಡೋಣ ಒಂಥರ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋತೀನಿ. ಎರಡಕ್ಕೂ ಸೇರಿ ಹಾಕೋತೀನಿ. ನೆಕ್ಸ್ಟ್ ಬಂದು ಪೆಪ್ಪರ್ ಹಾಕೋತೀನಿ. ಆ್ಯಂಡ್ ಇಷ್ಟು ಖಾರದ ಪುಡಿ ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡೋಣ. ಒಂದೇ ಸಲ ಮಿಕ್ಸ್ ಮಾಡಬಾರ್ದಂತೆ, ಈ ಥರ ಸ್ವಲ್ಪ ಬಿಟ್ಟು ಅದಾದಮೇಲೆ ಮಿಕ್ಸ್ ಮಾಡಬೇಕು ಅಂತ ಅವ್ರು ಹೇಳ್ತಿತ್ತು. ಸೊ ಈ ಥರ ಮೊಟ್ಟೆ ಸ್ವಲ್ಪ ಮಿಕ್ಸ್, ಅರ್ಧಂಬರ್ಧ ಬೆಂದಂಗೆ ಇದಕ್ಕೆ ಜೊತೆ ಮಿಕ್ಸ್ ಮಾಡುವಂಥದ್ದು. ಮೊಟ್ಟೆ ಬಾಯಿಗೆ ಸಿಗೋ ಥರ ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ದು ಫಸ್ಟೇ ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಅಂತ. ಗೈಸ್, ದಿಸ್ ಇಸ್ ಮೈ ಲಂಚ್ ಫಾರ್ ದ ಡೇ. ನೈಸ್. ಈ ಮಧ್ಯದಲ್ಲಿ ನನಗೆಷ್ಟು ಕೆಲಸ ಅಂದರೆ ತಲೆ ಕೆಟ್ಟು ಹೋಗೋ ರೇಂಜ್ವರೆಗೂ ಕೆಲಸ ಇತ್ತು. ಒಂದೊಂದು ಬ್ರ್ಯಾಂಡಿಗೇನೋ ವಿಡಿಯೋ ಶೂಟ್ ಮಾಡ್ತಿದ್ದೆ, ಅದು ಇದು ಅಂತ ಚಿಕ್ಕ ಪುಟ್ಟ ಮೈನರ್ನು ಎತ್ತಿ ಹೇಳ್ತಾಯಿದ್ರು. ಲಿಟ್ರಲಿ ಇಡೀ ದಿನ ಫೋನಲ್ಲಿ ಅಂಟ್ಕೊಂಡಿದ್ದೆ ನಾನು. ಯೂಶ್ವಲಿ ಹಾಗಿರಲ್ಲ. ಸೊ ಅದರಲ್ಲೇ ನನ್ನ ಆಲ್ಮೋಸ್ಟ್ ಟೈಮ್ ಹೊಟ್ಟೋಯ್ತು. ನನ್ನ ಬ್ರೈನೇ ಕೆಲಸ ಮಾಡ್ತಿಲ್ಲ. ಇದು ಯಾವ್ದು ಗುರು ಒಂದು ಚಿಕ್ಕ ವೀಡಿಯೋಗೆ ಇಷ್ಟೊಂದು ಹೇಳ್ತಾರಲ್ಲ. ನಾನು ಬೈ ಮಿಸ್ಸಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಅದು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಬೇಕು ಅಂತ ಆಮೇಲೆ ಗೊತ್ತಾಯಿತು. ಮತ್ತೆ ಡಿಲೀಟ್ ಮಾಡಿ ಮತ್ತೆ ಕ್ಯಾಪ್ಷನ್ ಹಾಕಿ ಇನ್ನೊಂದು ಮತ್ತೆ ಅದು ವರ್ಷದಲ್ಲಿ ನಿಜ ಸಾಕಾಗೋಯ್ತು. ನಿಜ ಹೇಳ್ಬೇಕಂದ್ರೆ ಹ್ಯಾಟ್ಸ್ ಆಫ್ ಟು ಆಲ್ ದ ಕ್ರಿಯೇಟರ್ಸ್, ಇನ್ಫ್ಲುಯೆನ್ಸರ್ಸ್ಗೆ. ನಿಜ ಹೇಳಬೇಕಂದ್ರೆ ಅದಾದಮೇಲೆ ಸ್ವಲ್ಪ ಹೊತ್ತು ಟೀ ಟೈಮ್ ಅಂತ ಸಿಕ್ತು. ನಾನು ಕೂತ್ಕೊಂಡು ಒಂದು ಬುಕ್ಕನ್ನ ಆರಾಮಾಗಿ ಓದ್ಕೊಂಡು ಯಾವ್ದು ಓದ್ತಿದ್ದೀನಿ ಅಂತ ನನಗೂ ನೆನಪಿಲ್ಲ. ಸೊ ಅದನ್ನು ಓದ್ಕೊಂಡು ಆರಾಮಾಗಿ ಒಂದು ಮಸಾಲ ಟೀನ ಮಾಡಿಕೊಂಡು ಚಿಲ್ ಮಾಡ್ಕೊಂಡು ಕುತ್ಕೊಂಡು ರೂಮಲ್ಲಿ. ಸೊ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ವೀಡಿಯೋ ಎಲ್ಲ ಮಾಡಿ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 8:30-40 ಏನೋ ಆಗೇ ಹೋಗ್ಬಿಡ್ತು. ಅದಾದಮೇಲೆ ಅವರು ಚಾಟ್ ಸ್ಟಾಪ್ ಮಾಡಿದ್ರು. ನಾನು ಸರಿ ಅಂದ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡೋಕ್ಕೆ ಮುಂಚೆ ಫ್ರೆಶ್ ಅಪ್ ಆಗ್ಬೋಣ ಅಂದ್ಬಿಟ್ಟು ಇದು ಮಾಡಿದೆ. ಜೊತೆಗೆ ಇವತ್ತು ಬ್ರ್ಯಾಂಡ್ ಶೂಟು, ಜೊತೆಗೆ ನಂದು ಯೂಟ್ಯೂಬ್ಗೆ ಅಂತ ಒಂದು ಲವ್ ಮ್ಯಾನಿಫೆಸ್ಟೇಷನ್ ವೀಡಿಯೋದೊಂದು ಹಾಕಿದ್ನಲ್ಲ, ಅದು ಕೂಡ ಇವತ್ತೇ ಶೂಟ್ ಮಾಡಿದ್ದು. ಸೊ ಎಲ್ಲ ವೀಡಿಯೋನೂ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ ಒಂದ್ಸಲ ಎಡಿಟ್ ಮಾಡೋ ಟೈಮಲ್ಲಿ. ಅದಾದಮೇಲೆ ನಂದು ಈವ್ನಿಂಗ್ ಸ್ವಲ್ಪ ವೆಟ್ ಟಿಶ್ಯೂಲಿ ಫೇಸನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರೆಡ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೆ ಆ ವೀಡಿಯೋ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಯಾವುದೋ ಪಿಂಪಲ್ ಬಂದುಬಿಟ್ಟಿದೆ. ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಅದು ಆ್ಯಕ್ಚುಲಿ. ಸೊ ಅದಾದಮೇಲೆ ಕ್ವಿಕ್ಕಾಗಿ ಹೋಗಿ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಫೇಸೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ನಾನು ನೈಟ್ ಸ್ಕಿನ್ ಕೇರ್ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿದೆ, ವಿಲ್ವಾ ಅವರ ನೈಟ್ ಸರಮ್ನ ಅಪ್ಲೈ ಮಾಡ್ಕೊತೀನಿ. ಸೊ ಅದು ವೀಕ್ಲಿ 5 ಟೈಮ್ಸ್ ಅಪ್ಲೈ ಮಾಡ್ತೀನಿ. ಒಂದು 2 ಟೈಮ್ಸ್ ಹಂಗೆ ಹಿಂಗೆ ಮಾಡಿ ಸ್ಕಿಪ್ ಮಾಡಿಬಿಡ್ತೀನಿ. ಅದಾದಮೇಲೆ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊತೀನಿ. ಅದಂತೂ ಇರಲೇಬೇಕು ನನ್ನ ಹತ್ರ ಲಿಪ್ ಬಾಮು. ಇಲ್ಲಿ ಮಮ್ಮ ಇರ್ತದೇನೋ ಲಿಪ್ ಬಾಮ್ ಹಾಕ್ಕೊತಾ ಇದ್ದೀನಿ, ಅದೊಂದಿತ್ತು ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಬಟ್ಟೆಗಳು ಕಣ್ಣಿಗೆ ಕಾಣಿಸ್ತಾನೆ ಇತ್ತು. ಆಯಿತಾ, ಸರಿ ಇದನ್ನು ಬಿಟ್ಟರೆ ಆಗಲ್ಲ ಅಂತ ಹೇಳಿಬಿಟ್ಟು ಅದು ಜಾಸ್ತಿ ಏನಿಲ್ಲ, 1 ಟೈಮ್ ವಾಶ್ ಮಾಡಿ ಹಾಕಿದ್ದು ಅಷ್ಟೇ ಇದ್ದಿದ್ದು. ಸರಿ ಅಂದ್ಬಿಟ್ಟು ಕ್ವಿಕ್ಕಾಗಿ ವಾಶ್ ಮಾಡಿದ್ದಾಯಿತು. ಯಾವುದೋ ಹಾಕಿದ ಬಟ್ಟೆನ ಅದ್ರ ಮೇಲೆ ಹಾಕ್ಬಿಟ್ಟಿದ್ದು, ಅದಕ್ಕೆ ಸೈಡಿಗೆ ಬಿಸಾಕ್ಬಿಟ್ಟು ಅದನ್ನು
ಕ್ವಿಕ್ಕಾಗಿ ಬಟ್ಟೆ ಎಲ್ಲ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಊಟಕ್ಕೆ ಅಂತ ಬಂದು ಮಟನ್ ಕೀಮಾ ಮತ್ತು ಪಲಾವ್ ಮಾಡಿದ್ದೆ. ಸಖತ್ ಕಾಂಬಿನೇಷನ್, ಟ್ರೈ ಮಾಡಿ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಊಟ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಇನ್ನೊಂದು ಡೈಲಿ ವ್ಲಾಗ್ ಅಥವಾ ಮ್ಯಾನಿಫೆಸ್ಟೇಷನ್ ವೀಡಿಯೋದಲ್ಲಿ. ನನ್ನ ಜೊತೆ 1-to-1 ಸೆಷನ್ ಬುಕ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ, ನನ್ನ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ರೈಸ್ ಆ್ಯಂಡ್ ಮ್ಯಾನಿಫೆಸ್ಟ್ ಅಂತ ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ, ಅಲ್ಲೋಗಿ ಕೂಡ ನೀವು ನನ್ನ ಫಾಲೋ ಮಾಡಿ.